14 ಹಾಗೂ 15ನೆಯ ಕವನ. ತೃಣವ ಅಲ ತ್ರೈಲೋಕ್ಯ ರಾಜ್ಯ ಅವಗಣಿಸುವೆನೆ ತಾನಿನ್ನು ತನ್ನಲ್ಲಿ ಋಣ ವಿಶೇಷವಿದೇನೋ ಮೀಣು ಈ ಬಾಲಕ್ಕೆಂಗೆನ್ನುತ್ತಾ ಒದಗುವ ಬಾಷ್ಪುಳು ಅಳಿತೆ ಕ್ಷಣನೇ ಬಂದನು ಮನೆಗೆ ಪರುಷದ ಕಣಿಯ ತಂದೆನು ರಮಣಿ ಎಂದಿತ್ತನು ಆರ್ಭಕನು. ಅಂದರೆ ಅವನು ಕಣ್ಣಿನಲ್ಲಿ ಆಶ್ರಗಳನ್ನು ತುಂಬಿಕೊಂಡು ನನಗೂ ಈ ಬಾಲಕನಿಗೂ ಯಾವ ವಿಶೇಷವಾದ ಋಣಬಂಧವಿದ್ಯವಿದೆಯೋ ಈಗ 3 ಲೋಕಗಳ ರಾಜ ಪದವಿಯು ದೊರೆತರೂ ಅದನ್ನು ಹುಲ್ಲುಕಡ್ಡಿಯೆಂದೇ ಬಗೆಯುತ್ತೇನೆಂದು ಯೋಚಿಸುತ್ತಾ ಸ್ಪರ್ಶಮಣಿ ಎಂದಿದ್ದ ಆ ಮಗುವನ್ನು ಮನೆಗೆ ತೆಗೆದುಕೊಂಡು ಹೋಗಿ ತನ್ನ ಹೆಂಡತಿಗೆ ಕೊಟ್ಟನು. ಇನ್ನೊಂದು ಪದ್ಯ 15ನೇದು. ಆದರಿಸಿದನು ರಾಧೆಯಲ್ಲಿ ಮಗ ನಾದ ನೆಂದುತ್ಸವದ ಮಾಡಿ ಮಗನಾದ. ಅಂದರೆ ಆದರಿಸಿದನು ರಾಧೆಯಲ್ಲಿ ಮಗನಾದ ಎಂದುತ್ಸವದ ಮಾಡಿ ಮಹಿದಿ ವಿಜರನು ದಾನ ಮಾನಗಳಲ್ಲಿ ಸತ್ಕರಿಸಿ ಆ ದಿನ ಮೊದಲಾಗಿ ವಾದುದ ಎಂದು ಆಶ್ಚರ್ಯ ಉನ್ನತವಾದನ ರವಿನಂದನನು ರಾಧೆಯ ನಾಮದಲ್ಲಿ. ಏನು ಆಶ್ಚರ್ಯ! ಇನ್ನೊಂದ್ಸರಿ ಓದ್ತೀನಿ. ಆಧರಿಸಿದನು ರಾಧೆಯಲ್ಲಿ ಮಗನಾದನೆಂದುತ್ಸವ ಮಾಡಿ ಮಹಿದಿ ವಿಜನರನ್ನು ದಾನ ಮಾನಗಳಲ್ಲಿ ಸತ್ಕರಿಸಿ ಆ ದಿನ ಮೊದಲಾಗಿ ಉದ್ಭವವಾದುದು ಏನಾಶ್ಚರ್ಯ ಉನ್ನತವಾದನು ರವಿನಂದನನು ರಾಧೆಯ ನಾಮದಲ್ಲಿ. ಅಂದರೆ ಸೂತನ ಹೆಂಡತಿ ಹೆಸರು ರಾಧೆ. ರಾಧೆಗೆ ಮಗನು ಜನಿಸಿದನೆಂದು ಉತ್ಸವದಿಂದ ಮಾಡಿ ಬ್ರಾಹ್ಮಣರನ್ನು ದಾನಾದಿಗಳಿಂದ ಸತ್ಕರಿಸಿದನು. ಆದ್ದರಿಂದ ಸೂತನು ಐಶ್ವರ್ಯವು ಅಭಿವೃದ್ಧಿ ಹೊಂದಿತು. ಸೂರ್ಯನ ಪುತ್ರನಾದ ಆ ಮಗನು ರಾಧೆಯನೆಂಬ ಹೆಸರಿನಿಂದ ಪ್ರಸಿದ್ಧನಾದನು. ಕರ್ಣನನ್ನು ರಾಧೆ ಎಂದು ಕರೆಯುತ್ತಾರೆ, ಇನ್ನೊಂದು ಹೆಸರು. ಧನ್ಯವಾದಗಳು.